ಮುಕ್ತಾಸನ. ಪವನ ಅಂತಂದರೆ ಗಾಳಿ ಅಥವಾ ವಾಯು ಅಂತ ಹೇಳ್ತೀವಿ. ಮುಕ್ತ ಅಂತಂದರೆ ಮುಕ್ತವಾಗೋದು. ಶರೀರದಲ್ಲಿ ಈ ವಾಯುವಿನ ವಿಕಾರ ಹೆಚ್ಚಾದಾಗ ಆಗುವಂಥ ದುಷ್ಪರಿಣಾಮಗಳು ಅಥವಾ ವಿಕಾರಗಳಿಂದ ದೂರವಾಗೋದಕ್ಕೆ ನಾವು ಮಾಡುವಂಥ ಈ ಅಭ್ಯಾಸವನ್ನು ಅಥವಾ ಆಸನವನ್ನು ಪವನ ಮುಕ್ತಾಸನ ಅಂತ ಹೇಳ್ತೀವಿ. ಬನ್ನಿ ನೋಡೋಣ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ. ಮೊದಲನೇದಾಗಿ ಮುಖ ಮೇಲೆ ಮಾಡಿಕೊಂಡು ನೇರವಾಗಿ ಮಲ್ಕೊಳ್ಬೇಕು. ಈ ಪವನ ಮುಕ್ತಾಸನವನ್ನು ನಾವು ಎರಡು ವಿಧದಲ್ಲಿ ಅಭ್ಯಾಸ ಮಾಡ್ತೀವಿ. ಒಂದು ಏಕಪಾದ ಪವನ ಮುಕ್ತಾಸನ, ಇನ್ನೊಂದು ದ್ವಿಪಾದ ಪವನ ಮುಕ್ತಾಸನ. ಮೊದಲನೇದಾಗಿ ಏಕಪಾದ ಪವನ ಮುಕ್ತಾಸನ. ನೇರವಾಗಿ ಮಲ್ಕೊಂಡಿರಬೇಕು. ನಂತರ ನಿಧಾನವಾಗಿ ಒಂದು ಕಾಲನ್ನು ಅಥವಾ ಮೊದಲನೇದಾಗಿ ಬಲಗಾಲನ್ನು ಈ ರೀತಿ ಮೊಣಕಾಲಲ್ಲಿ ಮಡಿಚಿ ಈ ರೀತಿ ಇಡಬೇಕು. ಸಾಧ್ಯವಾದಷ್ಟು ಹಿಂಬಡಿ ಪೃಷ್ಠಭಾಗಕ್ಕೆ ಸ್ಪರ್ಶ ಆಗಿರಬೇಕು. ನಂತರ ಎರಡು ಕೈಗಳನ್ನು ನಿಧಾನವಾಗಿ ಮೇಲೆ ತೆಗೆದುಕೊಂಡು ಈ ರೀತಿ ಲಾಕ್ ಮಾಡಬೇಕು. ನಂತರ ನಿಧಾನವಾಗಿ ಎರಡು ಕೈಗಳಿಂದ ಮೊಣಕಾಲನ್ನು ಈ ರೀತಿ ಹಿಡಿತಾ ನಿಧಾನವಾಗಿ ಮೊಣಕಾಲನ್ನು ಸಾಧ್ಯವಾದಷ್ಟು ಮೇಲೆ ಎಳ್ಕೊಳ್ಬೇಕು. ತೊಡೆ ಎದೆಗೆ ಸ್ಪರ್ಶ ಆಗುವಷ್ಟು ನಿಧಾನವಾಗಿ ಎಳ್ಕೊಳ್ಬೇಕು. ಆಮೇಲೆ ನಿಧಾನ ಉಸಿರನ್ನು ಹೊರಗಡೆ ಹಾಕ್ತಾ ತಲೆ ಎತ್ತಿ ಮೊಣಕಾಲಿಗೆ ಮೂಗ ಸ್ಪರ್ಶ ಮಾಡಬೇಕು. ಎಷ್ಟು ಸಾಮರ್ಥ್ಯ ಇರ್ತದೆ ಅಷ್ಟು ಅದೇ ಸ್ಥಿತಿಯಲ್ಲಿ ಇರಬೇಕು. ಆಮೇಲೆ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಸಾಮಾನ್ಯ ಸ್ಥಿತಿಗೆ ಬರಬೇಕು. ಎರಡು ಕೈಗಳನ್ನು ಬಿಡಿಸಿ ಮತ್ತೆ ಸಾಮಾನ್ಯ ಸ್ಥಿತಿ ಬರಬೇಕು. ಕಾಲನ್ನು ನೇರ ಮಾಡ್ಕೊಂಡ್ಬಿಡ್ಬೇಕು. ತಲೆ ಸಾಮಾನ್ಯ ಸ್ಥಿತಿಗೆ ಬರ್ತದೆ. ಆಮೇಲೆ ನಿಧಾನವಾಗಿ ಇದೇ ಅಭ್ಯಾಸವನ್ನು ನಾವು 5ರಿಂದ 10 ಬಾರಿ ಮಾಡಬೇಕು. ಈ ಏಕಪಾದ ಪವನ ಮುಕ್ತಾಸನವನ್ನು ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಎಡಗಾಲನ್ನು ಅದೇ ರೀತಿ ಮಡಚ್ಕೋಬೇಕು. ಎರಡು ಕೈಗಳನ್ನು ಮೇಲೆ ತೆಗೆದುಕೊಂಡು ಲಾಕ್ ಮಾಡಿ ಮೊಣಕಾಲನ್ನು ಈ ರೀತಿ ಹಿಡಿಬೇಕು. ನಿಧಾನವಾಗಿ ಕಾಲನ್ನು ಎಳ್ಕೊಳ್ತಾ ಉಸಿರನ್ನ ಹೊರಗಡೆ ಹಾಕ್ತಾ ತಲೆ ಎತ್ತಿ ಮೊಣಕಾಲಿಗೆ ಮೂಗನ್ನು ಸ್ಪರ್ಶ ಮಾಡಬೇಕು. ಸಾಧ್ಯವಾದಷ್ಟು ತೊಡೆ ಭಾಗ ಎದೆಗೆ ಸ್ಪರ್ಶ ಆಗಿರಬೇಕು. ಮತ್ತೆ ನಿಧಾನವಾಗಿ ಉಸಿರು ತಗೊಳ್ತಾ ಸಾಮಾನ್ಯ ಸ್ಥಿತಿಗೆ ಬರಬೇಕು. ಇದನ್ನು ಸಹ 5ರಿಂದ 10 ಬಾರಿ ಅಭ್ಯಾಸ ಮಾಡಬೇಕು. ಇದು ಏಕಪಾದ ಪವನ ಮುಕ್ತಾಸನ. ಇನ್ನು ದ್ವಿಪಾದ ಪವನ ಮುಕ್ತಾಸನ ಅಂತಂದರೆ ಎರಡು ಕಾಲುಗಳನ್ನು ಒಟ್ಟಿಗೆ ಮಡಚಿ ಮಾಡುವಂಥ ಅಭ್ಯಾಸ. ನಿಧಾನ ಎರಡು ಕಾಲುಗಳನ್ನು ಈ ರೀತಿ ಮಡಚಬೇಕು. ಎರಡು ಕೈಗಳಿಂದ ಲಾಕ್ ಮಾಡಿ ಎರಡು ಮೊಣಕಾಲನ್ನು ಈ ರೀತಿ ಹಿಡಿಬೇಕು. ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ತಾ ತಲೆ ಎತ್ತಿ ಮೊಣಕಾಲಿ ಮೂಗ ಹಚ್ಚಬೇಕು. ಸಾಧ್ಯವಾದಷ್ಟು ಎರಡೂ ಕಾಲುಗಳನ್ನು ಎಳ್ಕೊಂಡು ತೊಡೆಯನ್ನು ಎದೆಗೆ ತಾಗಿಸಬೇಕು. ಮೂಗನ್ನು ಮೊಣಕಾಲಿಗೆ ಹಚ್ಚಬೇಕು. ಸಾಮರ್ಥ್ಯ ಇರುವಷ್ಟು ಅದೇ ಸ್ಥಿತಿಯಲ್ಲಿ ಇರಬೇಕು. ಆಮೇಲೆ ನಿಧಾನವಾಗಿ ಉಸಿರು ತಗೊಳ್ತಾ ಸಾಮಾನ್ಯ ಸ್ಥಿತಿ. ಈ ಪವನ ಮುಕ್ತಾಸನದಲ್ಲಿ ಒಂದು ಜಾಗರೂಕತೆ ಏನಂತಂದ್ರೆ, ಯಾರಿಗೆ ಸ್ಪೈನ್ ಪ್ರಾಬ್ಲಮ್ಸ್ ಅಂತಂದ್ರೆ ಬೆನ್ನು ಮೂಳೆ ಸಮಸ್ಯೆ, ಅದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಿರ್ಬೋದು ಅಥವಾ ಲಂಬಾರ್ ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಯಾರಿಗೆ ಬೆನ್ನು ಮೂಳೆ ಸಮಸ್ಯೆ ಇರ್ತದೆ, ನೋವು ಇರ್ತದೆ ಅಥವಾ ಬೆನ್ನು ಮೂಳೆ ಆಪರೇಷನ್ ಆಗಿರ್ತದೆ, ಅವರು ತಲೆ ಎತ್ತಿ ಮೊಣಕಾಲಿಗೆ ಮೂಗನ್ನು ಹಚ್ಚಬಾರದು. ಬರೀ ಕಾಲನ್ನು ಮಾತ್ರ ಎಳ್ಕೊಳ್ಬೇಕು. ಯಾವ ರೀತಿ? ಏಕಪಾದ ಪವನ ಮುಕ್ತಾಸನದಲ್ಲಿ ಈ ರೀತಿ ಕಾಲನ್ನು ಮಡಚಬೇಕು, ಎರಡು ಕೈಗಳನ್ನು ಲಾಕ್ ಮಾಡಬೇಕು, ಮೊಣಕಾಲನ್ನು ಹಿಡಿಬೇಕು. ನಿಧಾನವಾಗಿ ಈ ರೀತಿ ಕಾಲನ್ನು ಎಳ್ಕೊಂಡ್ರೆ ಸಾಕು. ಈ ರೀತಿ ತಲೆಯನ್ನು ಎತ್ತಬಾರದು.
ತಲೆ ನೆಲಕ್ಕೆ ಸ್ಪರ್ಶ ಆಗಿರಬೇಕು. ಬರೀ ಕೈಗಳಿಂದ ಕಾಲನ್ನು ಎಳ್ಕೊಳ್ಬೇಕು. ಸಾಧ್ಯವಾದಷ್ಟು ಮಾತ್ರ ಎಳ್ಕೋಬೇಕು. ಮತ್ತೆ ನಿಧಾನವಾಗಿ ಸಾಮಾನ್ಯ ಸ್ಥಿತಿ ಬರಬೇಕು. ಈ ರೀತಿ ಎರಡು ಕಡೆ ಮಾಡಬೇಕು. ಇದೇ ದ್ವಿಪಾದ ಪವನ ಮುಕ್ತಾಸನದಲ್ಲಿ ಸಹ ನಿಯಮವನ್ನು ಪಾಲಿಸಬೇಕು. ಯಾರಿಗೆ ಬೆನ್ನು ಮೂಳೆಯ ಸಮಸ್ಯೆ ಇರ್ತದೆ ಅಥವಾ ಬೆನ್ನು ನೋವಿನ ಸಮಸ್ಯೆ ಇರ್ತದೆ, ಸೊಂಟದ ನೋವಾಗಲಿ, ಬೆನ್ನು ನೋವಾಗಿರಲಿ, ಕತ್ತು ನೋವಾಗಿರಲಿ, ಅವರು ತಲೆಯನ್ನು ಈ ರೀತಿ ಎತ್ತಬಾರದು. ತಲೆ ನೆಲಕ್ಕೆ ಸ್ಪರ್ಶ ಆಗಿರಬೇಕು. ಬರೀ ಎರಡು ಕೈಗಳಿಂದ ಲಾಕ್ ಮಾಡಿ ಕಾಲುಗಳನ್ನು ಸಾಧ್ಯವಾದಷ್ಟು ಮಾತ್ರ ಎಳ್ಕೋಬೇಕು. ಯಾರಿಗೆ ಈ ಸ್ಪಾಂಡಿಲೋಸಿಸ್ ಸಮಸ್ಯೆ ಇರ್ತದೆ ಅಥವಾ ಬೆನ್ನು ನೋವಿನ ಸಮಸ್ಯೆ ಇರ್ತದೆ, ಅವರು ತಲೆ ಎತ್ತೋದ್ರಿಂದ ಬೆನ್ನು ನೋವಿನ ಸಮಸ್ಯೆ ಅಥವಾ ನೋವು ಹೆಚ್ಚಾಗುವ ಚಾನ್ಸಸ್ ಇರ್ತದೆ, ಸಾಧ್ಯತೆ ಹೆಚ್ಚಿರ್ತದೆ. ಅದಕ್ಕೆ ತಲೆಯನ್ನು ಎತ್ತಬಾರ್ದು. ತಲೆಯನ್ನು ಎತ್ತದೇನೆ ಬರೀ ಕಾಲನ್ನು ಮಾತ್ರ ಎಳ್ಕೊಳ್ಳೋದ್ರಿಂದ ಆ ನೋವು ಸಹ ದೂರ ಆಗ್ತದೆ ಮತ್ತು ಬೆನ್ನು ನೋವಿನ ಸಮಸ್ಯೆ ಸಹ ವಾಸಿ ಆಗ್ತದೆ. ಇದು ಏಕಪಾದ ಪವನ ಮುಕ್ತಾಸನ. ಬನ್ನಿ ಇದರ ಕೀ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ಪವನ ಮುಕ್ತಾಸನದ ನಿಯಮಗಳು: ನೇರವಾದ ಕಾಲನ್ನು ಮೊಣಕಾಲಲ್ಲಿ ಮಡಚಬಾರದು. ತೊಡೆ ಎದೆಗೆ ಸ್ಪರ್ಶ ಆಗಿರಬೇಕು. ಮೊಣಕಾಲಿಗೆ ಮೂಗನ್ನು ತಾಗಿಸಿರಬೇಕು. ಆಸನ ಸ್ಥಿತಿಯಲ್ಲಿ ಅಥವಾ ಅದೇ ಪೊಸಿಷನ್ನಲ್ಲಿ ಕನಿಷ್ಠ ಪಕ್ಷ 3ರಿಂದ 5 ನಿಮಿಷ ಇರಬೇಕು ಮತ್ತು ಆಸನವನ್ನು 5ರಿಂದ 10 ಬಾರಿ ಅಭ್ಯಾಸ ಮಾಡಬೇಕು. ಪವನ ಮುಕ್ತಾಸನದ ಲಾಭಗಳು: ಹೊಟ್ಟೆಯಲ್ಲಿರುವಂಥ ಎಲ್ಲ ವಾಯು ವಿಕಾರಗಳಿಗೆ ಇದು ಅತ್ಯುತ್ತಮವಾದಂಥದ್ದು. ಹೊಟ್ಟೆ ಉಬ್ಬುವುದು, ಗ್ಯಾಸ್ ಟ್ರಬಲ್, ಸ್ತ್ರೀ ರೋಗಗಳಾದಂಥ ಅಲ್ಪಾರ್ತವ, ಕಷ್ಟಾರ್ತವ, ಗರ್ಭಾಶಯ ಸಂಬಂಧಿತ ರೋಗಗಳಲ್ಲಿ ಅತಿ ಲಾಭಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಇದು ಆಮ್ಲಪಿತ್ತ, ಹೃದಯ ರೋಗ, ಗೌಟಿ ಆರ್ಥರೈಟಿಸ್ ಮತ್ತು ಸೊಂಟದ ನೋವುಗಳಿಗೆ ಮತ್ತು ಹೊಟ್ಟೆಯ ಭಾಗದ ಬೊಜ್ಜು ಕಡಿಮೆ ಮಾಡೋದಕ್ಕೆ ತುಂಬ ಲಾಭಕಾರಿಯಾಗಿದೆ. ಜಾಗರೂಕತೆ: ಬೆನ್ನು ಮೂಳೆ ಸಮಸ್ಯೆ ಇದ್ದವರು, ಅದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಲಂಬಾರ್ ಸ್ಪಾಂಡಿಲೋಸಿಸ್ ಆಗಿರ್ಬೋದು ಅಥವಾ ಯಾವುದೇ ಬೆನ್ನು ಮೂಳೆ ಆಪರೇಷನ್ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ತಲೆ ಎತ್ತಿ ಮೊಣಕಾಲಿಗೆ ಮೂಗನ್ನು ಹಚ್ಚಬಾರ್ದು. ಬರೀ ಕಾಲನ್ನು ಎಳೆದುಕೊಂಡು ಎದೆಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು. ಇದರಿಂದ ಸ್ಲಿಪ್ ಡಿಸ್ಕ್, ಸಯಾಟಿಕಾ ಮತ್ತು ಲಂಬಾರ್ ಸ್ಪಾಂಡಿಲೋಸಿಸ್ ನಂಥ ಸಮಸ್ಯೆಗಳಲ್ಲಿ ತುಂಬ ಲಾಭಕಾರಿಯಾಗಿರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯುವರ್ ಹೆಲ್ತ್ ಚಾನಲ್. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ. ಆಯುರ್ವೇದ ಮತ್ತು ಯೋಗ ಆನ್ಲೈನ್ ಕನ್ಸಲ್ಟೇಷನ್ಗಾಗಿ ಕಾಂಟ್ಯಾಕ್ಟ್ ಮಾಡಿ.